ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚುಡುಗುಪ್ಪ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ. ಪಟ್ಟಣದ ಪುರಸಭೆಗೆ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರೋಸಮ್ಮ ತಿಪ್ಪಣ್ಣ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಮುಜಾಫರ್ ಪಟೇಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪದ್ಮಾವತಿ ಮತ್ತು ರೋಸಮ್ಮ ನಾಮಪತ್ರ ಸಲ್ಲಿಸಿದ್ದರು. ಪದ್ಮಾವತಿ ವಿರೋಧ ರೋಸಮ್ಮ 16 ಮತಗಳು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಮುಜಾಫರ್ ಪಟೇಲ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಿಗದಿತ ಅವಧಿಗೆ ಚುನಾವಣಾಧಿಕಾರಿಗಳು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಘೋಷಿಸುತ್ತಿದ್ದಂತೆ ಬಿಜೆಪಿ ಪಕ್ಷದ 5 ಜನ ಸದಸ್ಯರು ಸಭೆಯಿಂದ ಹೊರಹೋಗಿದ್ದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿದ್ದರು. ನಂತರ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಪುರಸಭೆ ನೂತನ ಅಧ್ಯಕ್ಷೆ ರೋಸಮ್ಮ ಹಾಗೂ ಉಪಾಧ್ಯಕ್ಷ ಮುಜಾಫರ್ ಪಾಟೀಲ್ ಅವರನ್ನು ಸನ್ಮಾನಿಸಿದ್ದರು. ಬಳಿಕ ಮಾತನಾಡಿ, ಚುಡುಗುಪ್ಪ ಪಟ್ಟಣದ ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರು ಪಟ್ಟಣದ ಜನರ ನಿರೀಕ್ಷೆಯಂತೆ ಅಭಿವೃದ್ಧಿಗೋಸ್ಕರ ಪಕ್ಷಭೇದ ಮರೆತು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಎಂದರು. ಪುರಸಭೆ ಚುನಾಯಿತ ಸದಸ್ಯರು ಜನರಿಗೆ ತೊಂದರೆಯಾಗದಂತೆ ದಿನನಿತ್ಯ ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಬೇಕು ಎಂದರು. ಪುರಸಭೆಯ ಆಡಳಿತ ವೈಖರಿ ಚೆನ್ನಾಗಿರಬೇಕು. ಪುರಸಭೆಯ ಪ್ರತಿಯೊಂದು ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು. ತಮ್ಮ ಬಡಾವಣೆಯಲ್ಲಿ ಮೂಲ ಸೌಲಭ್ಯದ ಕೊರತೆ ಬಾರದಂತೆ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ನಂತರ ಪುರಸಭೆಯಿಂದ ಬಸವೇಶ್ವರ ವೃತ್ತ, ಗಾಂಧಿ ವೃತ್ತ, ನೆಹರು ವೃತ್ತ, ಅಗಸಿ ಬೇಸ್ ಮೂಲಕ ಮೆಹಮೂದ್ ಗಾರ್ಡನ್ವರೆಗೆ ಮೆರವಣಿಗೆ ಜರುಗಿತ್ತು. ಈ ಸಂದರ್ಭದಲ್ಲಿ ಸಂಸದ್ ಸಾಗರ್ ಖಂಡ್ರೆ, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರಣ್ಣ ಪಾಟೀಲ್, ಡಿಸಿಸಿ ಬ್ಯಾಂಕ್ ಜಿಲ್ಲಾ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡಪದ್, ಬೀದರ್ ವೀರ ನ್ಯೂಸ್, ಚುಡುಗುಪ್ಪ. ನಮ್ಗೆಲ್ಲ ಜನಪ್ರತಿನಿಧಿಗಳು ಹೇಳಿದ್ದೀನಿ. ಇವತ್ತೇನು ನೀವು ಮೂಲಭೂತ ಸೌಕರ್ಯಗಳು ಏನಿಲ್ಲಿ ಮುನ್ಸಿಪಾಲಿಟಿ ಚುಡುಗುಪ್ಪದಾಗ ಏನು ಬೇಕು ಹೇಳಿ, ಸ್ವಚ್ಛವಾಗಿ ನಾಲಿ ಸಾಫ್ ಮಾಡ್ತಾರೆ. ಇವತ್ತು ಶುದ್ಧ ಕುಡಿಯುವ ನೀರು ಕೊಡಬೇಕು. ಇವತ್ತು ಲೈಟ್ ಏನಿದೆ ಎಲ್ಲ ಗಲ್ಲಿಗೆ ಲೈಟ್ ಬೇಕು. ನಿಮ್ಮ ಮುನ್ಸಿಪಾಲಿಟಿ ಕರ್ತವ್ಯ ಏನಿದೆ ಅದು ಮಾಡ್ತಕ್ಕಂಥ ಕೆಲಸ. ನಾನು ಈಗಿರ್ತಕ್ಕಂಥ ಹೊಸ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರು ಚಾಲೆಂಜ್ ಅಂತ ಹೇಳಿದ್ವಿ. ಇವತ್ತು ಹಿಂದೆ ಕೂಡ ಇವತ್ತು ಮಾನ್ಯ ದಿಲೀಪ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಸದಸ್ಯರು ಸುಮ್ನಾಬಾದ್ ಅಫ್ಸರ್ಗೆ ಇದ್ದಾರೆ, ವೀರಣ್ಣ ಪಾಟೀಲ್ ಇದ್ದಾರೆ, ಇವತ್ತು ಹಳ್ಳಿಕೇಡದಲ್ಲಿ ಕೂಡ ಮಾನವದಲ್ಲಿ ಇದ್ದಾರೆ, ಅನೇಕ ಜನ ನಮ್ಮ ಪಕ್ಷದ ಮುಖಂಡರಿದ್ದಾರೆ. ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ನಾನು ವಿಶ್ವಾಸ ಇದೆ. ನಾನು ಕೂಡ ಎಲ್ಲ ಪುರಸಭೆಗೆ ನೋಡ್ತೀನಿ, ಒಳ್ಳೆ ರೀತಿ ಕಾರ್ಯ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ಕೂಡ ಮಾಡ್ತೀನಿ. ಇಂದು 12/9/2024 ಬೆಳಿಗ್ಗೆ 9 ಗಂಟೆಯಿಂದ ಸುಮಾರು 2:30ವರೆಗೂ ಚುನಾವಣಾ ಪ್ರಕ್ರಿಯೆ ನಡೆದಿರುತ್ತದೆ. ಬೆಳಿಗ್ಗೆ 9ರಿಂದ 11 ಗಂಟೆಯೊಳಗೆ ನಾವು ನಾಮಪತ್ರವನ್ನು ಸ್ವೀಕರಿಸಲಾಯಿತು. 1 ಗಂಟೆ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. 1 ಗಂಟೆಯಿಂದ 1:30 ಗಂಟೆ ನಾಮಪತ್ರವನ್ನು ಪರಿಶೀಲನೆ ತೆಗೆದುಕೊಳ್ಳಲಾಯಿತು. ಎಲ್ಲ ನಾಮಪತ್ರವು ಕ್ರಮಬದ್ಧವಾಗಿದ್ದು ಅವುಗಳನ್ನು ಅಂಗೀಕರಿಸಲಾಯಿತು. 1 ಗಂಟೆಯಿಂದ 2 ಗಂಟೆಯವರೆಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲು ಅವಕಾಶವನ್ನು ಕೊಡಲಾಯಿತು. ಆ ನಿಗದಿತ ಸಮಯದಲ್ಲಿ ಯಾವ ಉಮೇದುವಾರರು ಕೂಡ ನಾಮಪತ್ರ ಹಿಂಪಡೆದಿರುವುದಿಲ್ಲ. ಹೀಗಾಗಿ ನಾವು 2 ಗಂಟೆಗೆ ಕೈ ಎತ್ತುವುದರ ಮುಖಾಂತರ ಮತದಾನ ಪ್ರಕ್ರಿಯೆ ಮಾಡಲಾಯಿತು. ಕೈ ಎತ್ತುವುದರ ಮತದಾನ ಪ್ರಕ್ರಿಯೆ ಮಾಡಿದಾಗ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಸ್ವೀಕಾರವಾಗಿರುತ್ತವೆ. ಪದ್ಮಾವತಿ ಗಂಡ ಚಂದ್ರಕಾಂತ್ ವಾರ್ಡ್ ನಂಬರ್ 3ರವರು ಸಹ ನಾಮಪತ್ರ ಸಲ್ಲಿಸಿದ್ದರು. ಅದೇ ರೀತಿಯಾಗಿ ರೋಜಮ್ಮ ಗಂಡ ತಿಪ್ಪಣ್ಣ ವಾರ್ಡ್ ನಂಬರ್ 14ರವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಾರೆ. ಹೀಗಾಗಿ ಪದ್ಮಾವತಿ ಗಂಡ ಚಂದ್ರಕಾಂತ್ ಹಾಗೂ ಇನ್ನಿತರು 4 ಜನರು ಅಂದರೆ ಪದ್ಮಾವತಿ ಜೊತೆಗೆ ಶೋಭಾ ಗಂಡ ಸುಭಾಷ್, ಪದ್ಮಾವತಿ ಚಂದ್ರಕಾಂತ್ ಹಾಗೂ ಪಾರ್ವತಿ ಗಂಡ ರಮೇಶ್, ಅದೇ ರೀತಿ ಲಕ್ಷ್ಮೀಬಾಯಿ ಗಂಡ ಶರಣಪ್ಪ, ಹಾಗೆ ಮಾಲಶ್ರೀ ಶಾಮರವರವರು ನಾಮಪತ್ರ ಸಲ್ಲಿಸಿರುವ ಪದ್ಮಾವತಿಯವರ ಜೊತೆಗೆ ಈ ಚುನಾವಣಾ ಸಭೆಯನ್ನು ಇಂದ ಅವರು ನಿರ್ಗಮಿಸಿ ಹೊರ ಹೋಗಿರುತ್ತಾರೆ. ಹಾಗೂ ಕಣದಲ್ಲಿ ಒಬ್ಬರು ಉಮೇದುವಾರರು ಉಳಿದಿದ್ದು ಅವರ ಪರವಾಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು.
ಈ ಸಭೆಯಲ್ಲಿ ಒಟ್ಟು 23 ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹಾಜರಿದ್ದು ಅವುಗಳ ಪೈಕಿ 5 ಜನ ನಿರ್ಗಮಿಸಿರ್ತಾರೆ. ಹೀಗಾಗಿ ನಾವು ಮತದಾನವನ್ನು ಉಳಿದ ಸದಸ್ಯರ ಪೈಕಿ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭಿಸಿದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿ ಸಲ್ಲಿಸಿದ ರೋಜಮ್ಮಗಂಡ ತಿಪ್ಪಣ್ಣ ವಾರ್ಡ್ ನಂಬರ್ 14 ಪರವಾಗಿ 16 ಮತಗಳ ಪಡೆದು ಪದ್ಮಾವತಿ ಚಂದ್ರಕಾಂತ್ ಅವರ ವಿರುದ್ಧವಾಗಿ 16 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವಾಗಿದ್ದು ಇದಕ್ಕೆ ಏಕಮಾತ್ರ ನಾಮಪತ್ರವನ್ನು ಸ್ವೀಕೃತವಾಗಿರುತ್ತದೆ. ಶ್ರೀ ಮೀರ್ ಮಜಫರ್ ತಂದೆ ಮೀರ್ ಸೈಯದ್ ಅಲಿ ಎಂಬುವರು ವಾರ್ಡ್ ನಂಬರ್ 14 ಒಂದು ನಾಮಪತ್ರ ಸಲ್ಲಿಸಿದ್ದು ಆ ಸದರಿ ನಾಮಪತ್ರವನ್ನು ಕ್ರಮಬದ್ಧವಾಗಿದ್ದು ಮತ್ತು ಅವರ ವಿರೋಧವಾಗಿ ಯಾವ ಅಭ್ಯರ್ಥಿಯು ಕಣದಲ್ಲಿ ಇರದೇ ಇರುವುದರಿಂದ ಅವರು ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀರ್ ಮಜಫರ್ ಅಲಿ ತಂದೆ ಮೀರ್ ಸೈಯದ್ ಅಲಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾನು ಇಂದು ಗೊತ್ತುಪಡಿಸಿದ ಅಧಿಕಾರಿಯು ಈ ಒಂದು ಚುನಾವಣಾ ಫಲಿತಾಂಶವನ್ನು ತಮ್ಮ ಗಮನಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ.